ಇದು ಸಮಯದ ಲೆಕ್ಕ. ಏನು ಹೇಳೋಣ, ಪ್ರತಿ ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ರೈಲು ಮಧ್ಯಾಹ್ನ 2:15ಕ್ಕೆ ನಿಲ್ದಾಣದಿಂದ ಹೊರಡುತ್ತದೆ. ಹೊರಟ ಸಮಯ 90 ಕಿಲೋಮೀಟರ್ ದೂರವಿರುವ ಮತ್ತೊಂದು ನಿಲ್ದಾಣವನ್ನು ಆ ರೈಲು ಯಾವ ಸಮಯಕ್ಕೆ ತಲುಪುತ್ತದೆ? ಇದು ಭಾಳ ಇಂಪಾರ್ಟೆಂಟ್. ಮೊದಲ ಏನು ಮಾಡ್ತೀರಿ ಮಾಡೋದ್ರಿಂದ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ನಾ ತಿಳಿಸಿದಂಗೆ ನಿಮ್ಮ ಲೆಕ್ಕ ಬಂದದಿಲ್ಲ ನೋಡ್ರಿ. ಹಾಂ ನೋಡ್ರಿ, ಈಗೆಲ್ಲ ಚೆನ್ನಾಗಿ ನೋಡಿ ಮ್ಯೂಟ್ ಮಾಡಿ ಬಿಡಿಸ್ರಿ. ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೀನಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇದು ಸಮಯದ ಲೆಕ್ಕಗಳು. ಪ್ರಯಾಣದ ಅವಧಿ ಮತ್ತು ಹೊರಟ ಸಮಯದಾಗ, ರೈಲು ಹೊರಟ ಸಮಯದಾಗ ಪ್ರಯಾಣದ ಒಟ್ಟು ಅವಧಿಯನ್ನು ಕಂಡು ಹಿಡಿದು ಅದರ ಕೂಡಿಸಿದ್ರೆ ತಲುಪಿದ ಸಮಯ ಬರ್ತದೆ. ಆ 90 ಕಿಲೋಮೀಟರ್ ದೂರವನ್ನು ಎಷ್ಟು ಗಂಟೆಗೆ ಹೋಗಿ ತಲುಪ್ತದ ಅನ್ನೋದು ಹೆಂಗೆ ಮಾಡ್ಬೇಕಂದ್ರೆ, ಅದು 90 ಕಿಲೋಮೀಟ್ರ್ ತಲುಪಲು ತೆಗೆದುಕೊಳ್ಳುವ ಒಟ್ಟು ಸಮಯ ತಕ್ಕೋಬೇಕು. ಹೊರಟ ಸಮಯದೊಳಗೆ ಪ್ರಯಾಣದ ಅವಧಿ ಕೂಡಿಸಿದ್ರೆ ತಲುಪಿದ ಸಮಯ ಬರ್ತದೆ. ನೋಡಿ, ಈಗ ನಾನು ಪ್ರತಿ ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ರೈಲು ಮಧ್ಯಾಹ್ನ 2:15ಕ್ಕೆ ನಿಲ್ದಾಣದಿಂದ ಹೊರಡುತ್ತದೆ. 90 ಕಿಲೋಮೀಟರ್ ದೂರವಿರುವ ಮತ್ತೊಂದು ನಿಲ್ದಾಣವನ್ನು ಆ ರೈಲು ಯಾವ ಸಮಯಕ್ಕೆ ತಲುಪುತ್ತದೆ? ಈಗ ನಾವು ಆ 90 ಕಿಲೋಮೀಟರ್ ತಲುಪಲಿಕ್ಕೆ ಬೇಕಾಗುವ ಸಮಯವನ್ನು ತೆಗೆಯೋಣ. 72 ಕಿಮಿ ಬರೋಬ್ಬರಿ 1 ಗಂಟೆ, 1 ಗಂಟೆ ಅಥವಾ 60 ನಿಮಿಷ ಮಾಡ್ಕೊರಿ. ಬೇಕಾದ್ರೆ ಮಾಡ್ರಿ, ಎರಡೂ ರೀತಿಯಿಂದ ಮಾಡ್ರಿ. 60 ಗಂಟೆ, 1 ಗಂಟೆ ಅಂದ್ರೆ ಭಿನ್ನ ರಾಶಿ ಒಳಗೆ ಬರ್ತದೆ. 60 ನಿಮಿಷ ಮಾಡ್ಕೊರಿ. 60 ನಿಮಿಷ. 90 ಕಿಮಿ ಬರೋಬ್ಬರಿ 72 ಕಿಮಿ ಬರೋಬ್ಬರಿ 60 ನಿಮಿಷ. 90 ಕಿಮಿ ಬರೋಬ್ಬರಿ 90 ಗುಂಡ್ಲೆ 60 ನಿಮಿಷ ಬರ್ತದ. ಆಮೇಲೆ 72, 12 ಐದ್ಲೆ 60, 12 ಆರ್ಲೆ 72, 6 ಒಂದಲೆ 6 ಐದ್ಲೆ ಬರೋಬ್ಬರಿ ಎಷ್ಟಾಯ್ತು? 15 ಐದ್ಲೆ 75 ನಿಮಿಷ ಆಯ್ತು. ಎಷ್ಟು ಪ್ರಯಾಣದ ಅವಧಿ ಎಷ್ಟಾಯ್ತು? 75 ನಿಮಿಷ. 75 ನಿಮಿಷ ಬರೋಬ್ಬರಿ 75 ನಿಮಿಷ ಬರೋಬ್ಬರಿ ನಿಮಿಷಗಳು ಬರೋಬ್ಬರಿ. ಇದ್ರಾಗ 60 ಕಳೆರಿ 1 ಗಂಟೆ 15 ನಿಮಿಷ. 75 ನಿಮಿಷ ಬರೋಬ್ಬರಿ ಏನು? 1 ಗಂಟೆ 15 ನಿಮಿಷ. ಇನ್ನು ತಲುಪಬೇಕಾದ ಸಮಯ ಬರೋಬ್ಬರಿ, ತಲುಪಿದ ಸಮಯ ಬರೋಬ್ಬರಿ  ರೈಲು ಹೊರಟ ಸಮಯ ಪ್ಲಸ್ ಪ್ರಯಾಣದ ಅವಧಿ ನೋಡ್ರಿ. ಅದು ಮಧ್ಯಾಹ್ನ 2:15 ಹೊಂಟದ. ಮಧ್ಯಾಹ್ನ 2:15 ಹೊಂಟದ. ಪ್ರಯಾಣದ ಅವಧಿ 1 ಗಂಟೆ 15 ನಿಮಿಷ. ಅಪರಾಹ್ನ ಮಧ್ಯಾಹ್ನದ ಇದು 1 ಗಂಟೆ 15 ನಿಮಿಷ ಅದ. ಬರೋಬ್ಬರಿ 30 ನಿಮಿಷ. 3 ಗಂಟೆ 30 ನಿಮಿಷ. ಆನ್ಸರ್ ಇಸ್ ಈಕ್ವಲ್ ಟು ತಲುಪಿದ ಸಮಯ ಬರೋಬ್ಬರಿ 3 ಗಂಟೆ 30 ನಿಮಿಷ ಮಧ್ಯಾಹ್ನ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ. 3 ಗಂಟೆ 30 ನಿಮಿಷ ಮಧ್ಯಾಹ್ನ ಬರೋಬ್ಬರಿ ಉತ್ತರ ಸಂಖ್ಯೆ ಬಿ. ನೋಡಿ, ಇದನ್ನ ರೀತಿ ಪ್ರಕಾರ ಯಾಕೆ ತಿಳಿಸ್ತದಂದ್ರೆ, ನಿಮಗೆ ರೀತಿ ಗುರ್ತಿದ್ದನ್ನೇ ಗಣಿತ ಮಾಡ್ಲಿಕ್ಕೆ ಬರ್ತದೆ. ಇರ್ಲಿಕ್ಕೆ
ಸ್ವಲ್ಪ ಚಂದ ಕಾಣಿಸ್ತಾವೆ. ತಪ್ಪಿಲ್ಲ. ಪ್ಲಸ್ ಬರೋಬ್ಬರಿ ತಲುಪಿದ ಸಮಯ, ತಲುಪಿದ ಸಮಯ, ತಲುಪಿದ ಸಮಯ ಬರೋಬ್ಬರಿ, ತಲುಪಿದ ಸಮಯ ಬರೋಬ್ಬರಿ ರೈಲು ಹೊರಟ ಸಮಯ ಪ್ಲಸ್ ಪ್ರಯಾಣದ ಅವಧಿ. ಹೊರಟ ಸಮಯ 2:15, ಪ್ರಯಾಣದ ಅವಧಿ 1:15, 3 ಗಂಟೆ 30 ನಿಮಿಷ ಮಧ್ಯಾಹ್ನ. ತಲುಪಿದ ಸಮಯ ಬರೋಬ್ಬರಿ 3 ಗಂಟೆ 30 ನಿಮಿಷ ಮಧ್ಯಾಹ್ನ. ಉತ್ತರ ಸಂಖ್ಯೆ ಬಿ. ನೋಡಿ ಚಂದಂಗೆ ಹಿಂಗೆ ಸಮಯದ ಲೆಕ್ಕಗಳನ್ನ ಹೆಂಗೆ ತಿಳಿಸಿ ಅನ್ನೋದು ನೋಡಿಕೊಂಡು ನೀವು ಮತ್ತು ಮಾದರಿ ಮಾತು ಬಂದಿರ್ತಾವೆ ಸೀರಿಯಲ್ದೊಳಗೆ, ನೀವು ಅದನ್ನು ನೋಡಿ. ಅಕ್ಷರ ಕಾಣಿಸ್ಲಿಲ್ಲ ಸೌಮ್ಯದಾಗ ಹೊಡೆದಿರ್ತಾನ ಏನೋ ಕನಿಷ್ಠ ಪುತ್ರ. 75 ನಿಮಿಷಗಳು. ನೋಡಿ 72 ಕಿಲೋಮೀಟರ್ ಬರೋಬ್ಬರಿ 60 ನಿಮಿಷ. 90 ಕಿಲೋಮೀಟರ್ ಬರೋಬ್ಬರಿ ಎಷ್ಟು ನಿಮಿಷ? 75 ನಿಮಿಷ. 75 ನಿಮಿಷಗಳು ಬರೋಬ್ಬರಿ 1 ಗಂಟೆ 15 ನಿಮಿಷ. 1 ಗಂಟೆ 15 ನಿಮಿಷ. 1 ಗಂಟೆ 15 ನಿಮಿಷ. ತಲುಪಿದ ಸಮಯ ಬರೋಬ್ಬರಿ ರೈಲು ಹೊರಟ ಸಮಯ ಪ್ಲಸ್ ಪ್ರಯಾಣದ ಅವಧಿ. 2:15 ಪ್ರಯಾಣದ ಒಟ್ಟು ಅವಧಿ 1 ಗಂಟೆ 15 ನಿಮಿಷ. 3 ಗಂಟೆ 30 ನಿಮಿಷ ಆಯ್ತು. ತಲುಪಿದ ಸಮಯ ಬರೋಬ್ಬರಿ ಮಧ್ಯಾಹ್ನ 3 ಗಂಟೆ 30 ನಿಮಿಷ. ಹೀಗೆಲ್ಲ ಲೆಕ್ಕಗಳನ್ನು ಮಾಡೋದು ಕಲಿಬೇಕು ನೀವು.